ಮುಳಬಾಗಿಲು ನಗರದ ವೀರಭದ್ರ ನಗರದಲ್ಲಿ ನೆಲೆಸಿರುವ ಶ್ರೀ ಹಂಚಕಲ್ಲು ವೀರಭದ್ರ ಸ್ವಾಮಿ ದೇವರ ಪುಷ್ಪ ಪಲ್ಲಕ್ಕಿ ಉತ್ಸವ ವೀರಭದ್ರ ನಗರದಲ್ಲಿ ಬಹಳ ವಿಜೃಂಭಣೆಯಿಂದ ನಡೆಯಿತು. ಹಂಚಕಲ್ಲು ವೀರಭದ್ರ ಸ್ವಾಮಿ ವೀರಭದ್ರ ನಗರದ ಬೆಟ್ಟ ಗುಡ್ಡಗಳಲ್ಲಿ ಗೃಹಾಂತರ ದೇವಾಲಯವಾಗಿದೆ. ಪುರಾತನ ಕಾಲದಿಂದಲೂ ನೆಲೆಸಿರುವ ಶ್ರೀ ಹಂಚಕಲ್ಲು ವೀರಭದ್ರ ಸ್ವಾಮಿ ದೇವರು ಬಹಳ ಸತ್ಯವಾದ ದೇವರು. ಈ ದೇವಸ್ಥಾನಕ್ಕೆ ಬಂದು ಹರಕೆ ಮಾಡಿಕೊಂಡ್ರೆ ದೇವರು ಸತ್ಯದಿಂದ ಹರಕೆ ನೆರವೇರುತ್ತದೆ ಎಂದು ಶ್ರೀ ಹಂಚಕಲ್ಲು ವೀರಭದ್ರ ಸ್ವಾಮಿ ದೇವರ ಮಹಿಮೆ ಎಂದು ಈ ದೇವಸ್ಥಾನದಲ್ಲಿ ಪೂಜೆ ಮಾಡುವ ಅರ್ಚಕರು ಹೇಳಿದ್ರು. ಮಹಾಶಿವರಾತ್ರಿ ದಿನದಂದು ಬಹಳ ವಿಜೃಂಭಣೆಯಿಂದ ಪುಷ್ಪ ಪಲ್ಲಕ್ಕಿ ಅಭಿಷೇಕ ಹಾಗೂ ಅನ್ನ ಪ್ರಸಾದ ಮಾಡಲಾಯಿತು. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ಸಮಾಜ ಸೇವಕ, ಬಡವರ ಬಂಧು ಹಾಗೂ ಎನ್ ವಡ್ಡಹಳ್ಳಿ ಟೊಮೆಟೊ ಮಂಡಿ ಮಾಲೀಕರಾದ ನಾಗವಾರ ಸತ್ಯಣ್ಣ ಆಗಮಿಸಿ ದೇವರ ದರ್ಶನ ಪಡೆದು ನಮ್ಮ ತಾಲೂಕಿನಲ್ಲಿ ಇಂತಹ ಗೃಹಾಂತರ ದೇವಾಲಯ ಎಂದಿಗೂ ನಾನು ಎಲ್ಲೂ ನೋಡಿಲ್ಲ ಎಂದು ಹೇಳಿದ್ರು. ತದನಂತರ ವೀರಭದ್ರ ನಗರದಲ್ಲಿ ನೆಲೆಸಿರುವ ಶ್ರೀ ಹಂಚಕಲ್ಲು ವೀರಭದ್ರ ಸ್ವಾಮಿ ದೇವರ ದರ್ಶನ ಪಡೆದು ನನ್ನ ಜನ್ಮ ಸಾರ್ಥಕವಾಯಿತು ಎಂದು ಹೇಳಿದ್ರು. ಈ ದೇವಸ್ಥಾನಕ್ಕೆ ಪ್ರತಿ ಸೋಮವಾರ ನಾನು ಬಂದು ದೇವರ ದರ್ಶನ ಮಾಡಿಕೊಂಡು ಹೋಗ್ತೇನೆ ಎಂದು ನಾಗವಾರ ಸತ್ಯಣ್ಣ ಹೇಳಿದ್ರು. ನಂತರ ಈ ದೇವಸ್ಥಾನಕ್ಕೆ ನನ್ನದೇ ಆದ ಕೊಡುಗೆ ಇದ್ದೇ ಇರುತ್ತದೆ ಎಂದು ವೀರಭದ್ರ ನಗರದ ಯುವಕರಿಗೆ ಹಾಗೂ ಸಾರ್ವಜನಿಕರಿಗೆ ಹೇಳಿದ್ರು. ಏನು ಇವತ್ತು ಶಿವರಾತ್ರಿಯ ಪ್ರಯುಕ್ತ ಒಂದು ಮುಳಬಾಲ್ ತಾಲೂಕು ವೀರಭದ್ರ ನಗರದಲ್ಲಿ ವೀರಭದ್ರೇಶ್ವರ ಸ್ವಾಮಿ ಸನ್ನಿಧಾನಕ್ಕೆ ನಾವು ಮತ್ತು ವೀರಭದ್ರ ನಮ್ಮ ಸಾರ್ವಜನಿಕರು ಮತ್ತು ರೈತ ಬಾಂಧವರು ಎಲ್ಲರೂ ಬಂದು ವಿಶೇಷವಾಗಿ ಪೂಜೆ ಇತ್ತು. ಪೂಜೆಯಲ್ಲಿ ತೃಪ್ತಿಯಾಗಕರ ಅಂತ ಒಂದು ದೇವಸ್ಥಾನ. ಯಾಕಂದ್ರೆ ನಮ್ಮ ಮುಳಬಾಲ್ ತಾಲೂಕಲ್ಲಿ ಇಂತಹ ದೇವಸ್ಥಾನ ಇದೆ ಅಂತ ನಮ್ಗೆ ಇವಾಗ ಗೊತ್ತಾಗಿದ್ದು. ಯಾಕಂದ್ರೆ ದೊಡ್ಡ ಬೆಟ್ಟದಲ್ಲಿ ಗೃಹದಲ್ಲಿ ಒಂದು ದೇವಸ್ಥಾನ ವೀರಭದ್ರ ಸ್ವಾಮಿ ದೇವಸ್ಥಾನ ಇದೆ ಅಂದ್ರೆ ನೋಡ್ರೆ ಒಳಗಡೆ ಹೋದ್ರೆ ಎಷ್ಟು ಅದ್ಭುತ ಆಗಿದೆ. ಎಷ್ಟು ನೋಡ್ದಾದ್ರೆ ಕಣ್ಣುಗಳಿದೆ, ಅಷ್ಟು ಮನ್ಸು ಫ್ರೀ ಆಗತ್ತೆ. ಅಷ್ಟು ಚೆನ್ನಾಗಿ ನಮ್ಮ ಸ್ವಾಮಿಯಾದ ಆರಾಧ್ಯ ಸ್ವಾಮಿ ಅವರು ಕೂಡ ಪೂಜೆ ಮಾಡಿ ಇಲ್ಲಿನ ಹಿಸ್ಟ್ರಿ ಸಾವಿರಾರು ವರ್ಷಗಳಿಂದ ಈ ದೇವರು ಇಲ್ಲಿರೋದು ಅಂತ ಒಂದು ಹಿಸ್ಟ್ರಿ ಎಲ್ಲಿ ಯಾವ ತರ ಇದಾಯ್ತು, ಈ ದೇವಸ್ಥಾನ ಹೆಂಗಿದಾಯ್ತು, ಯಾವಾಗ ಕಟ್ಟಿದ್ರು, ಯಾವ ಬೆಟ್ಟದಲ್ಲಿ ಗೃಹದಲ್ಲಿ ಯಾರು ಇಲ್ಲಿ ನೆಲೆಸಿದ್ರು, ಯಾವ ದೇವರಿಂದ ಇಲ್ಲಿ ಇದಾಯ್ತು ಅಂತ ಕೂಡ ನಮ್ಗೆ ಸ್ವಾಮಿಯವರು ವಿವರವಾಗಿ ತಿಳಿಸಿದ್ರು. ಎಲ್ಲರೂ ಬಂದು ಈ ದೇವರು ಮಹಿಮೆ ಜಾಸ್ತಿ ಇರುತ್ತೆ. ಯಾಕಂದ್ರೆ ಇಲ್ಲೊಂದು ಕೋರಿಕೆ ಇಟ್ಕೊಂಡ್ರೆ ಎಲ್ಲದಕ್ಕೂ ಒಳ್ಳೇದಾಗತ್ತೆ ಅಂದ್ರು. ಇವತ್ತು ನಮ್ಮ ಗ್ರಾಮಸ್ಥರೆಲ್ಲರೂ ಕರೆಸಿ ಒಂದು ಈ ಪೂಜೆ ಕಾರ್ಯಕ್ರಮಕ್ಕೆ ಕರೆಸಿ ಒಂದು ಅಭಿಷೇಕ ಮಾಡಿ ಒಂದು ಟೈಮಲ್ಲಿ ಬಂದು ಪೂಜೆ ಮಾಡಿ ನಮಗೆ ನಿಜವಾಗ್ಲೂ ದೇವರು ಎಲ್ರಿಗೂ ನಮ್ಮ ತಾಲೂಕು ಅಂತ ಎಲ್ರಿಗೂ ಚೆನ್ನಾಗಿರ್ಬೇಕು, ಒಳ್ಳೆ ಮಳೆ ಆಗ್ಬೇಕು, ಒಳ್ಳೆ ಬೆಳೆ ಆಗ್ಬೇಕು, ಎಲ್ಲ ರೈತರು ಚೆನ್ನಾಗಿರ್ಬೇಕಂತೇಳಿ ನಾವೆಲ್ಲ ಬಂದು ವಿಶೇಷವಾಗಿ ಪೂಜೆ ಮಾಡಿದ್ವು. ಇದೇ ರೀತಿ ಎಲ್ರೂ ಈ ದೇವರ ಹತ್ರ ಪ್ರತಿ ಸೋಮವಾರನು ಬೆಳಗ್ಗೆನ ಸಾಯಂಕಾಲ ಅಭಿಷೇಕ ಪೂಜೆ ಇರುತ್ತೆ. ಮತ್ತು ವಿಶೇಷವಾಗಿ ನವರಾತ್ರಿಯಲ್ಲಿ 9 ದಿನಾನೂ ಸಹ ಪೂಜೆ ಇರತ್ತಂತೆ. ಇಲ್ಲಿ ಒಂದು ದೇವರ ನಮ್ಗೊಂದು ಆಶೀರ್ವಾದ, ಎಲ್ರು ಚೆನ್ನಾಗಿರ್ಬೇಕಂತೇಳಿ ಇವತ್ತು ಊರಿನ ಗ್ರಾಮಸ್ಥರು ನಮ್ಮ ಪ್ರಸಾದನವರು ಮತ್ತು ಬದ್ರಿ ಹರೀಶ್ ಅವರು, ಶಂಕರ ಅವರು, ನಾರಾಯಣ ಸ್ವಾಮಿ ಎಲ್ಲರೂ ಅದೇ ರೀತಿ ನಮ್ಮ ಸಹೋದರ ಅಂತ SM2 ಮಂಡಿ ಮಾಲೀಕರಾದ ಮಂಜುನಾಥ್ ಶೆಟ್ಟಿ ಅವರು, MNS ನಾರಾಯಣ ಸ್ವಾಮಿ ಅವರು ಮತ್ತು ಎಲ್ಲರೂ ಬಂದು ಇವತ್ತು ಈ ಪೂಜೆಗೆ ರಾತ್ರಿ ಕೂಡ ವಿಶೇಷವಾಗಿ ಪಲ್ಲಕ್ಕಿ ಇತ್ತಂತೆ. ಆ ಪಲ್ಲಕ್ಕಿ ಕೂಡ ವಿಶೇಷವಾಗಿ ಮೆರವಣಿಗೆ ಆಗೋದು ಒಳ್ಳೆ ಒಂದು ಸಾಂಪ್ರದಾಯಿಕವಾದ ಒಂದು ಪೂಜೆ ನಡೀತಾ ಇದೆ. ಇದಕ್ಕೆ ನಾವೆಲ್ಲರೂ ಗ್ರಾಮಸ್ಥರು ನಮ್ಮ ತಾಲೂಕಿನ ಎಲ್ಲರೂ ದೊಡ್ಡ ಬೆಟ್ಟದಲ್ಲಿ ಗೃಹದಲ್ಲಿರೋದು ವೀರಭದ್ರ ಸ್ವಾಮಿ ಒಂದು ದೇವರ ಒಳಗಡೆ ಹೋದ್ರೆ ಅಷ್ಟು ಆಶೀರ್ವಾದ ಇರುತ್ತೆ, ಅಷ್ಟು ನಮ್ಗೆ ಒಂದು ಮನಸ್ಸು ತೃಪ್ತ ಆಗತ್ತೆ. ಆ ತರ ಇದೆ ದೇವರು. ಎಲ್ಲರೂ ದರ್ಶನ ಮಾಡ್ಕೊಂಡು
ಆ ದೇವರ ಆಶೀರ್ವಾದ ಪಡ್ಕೊಂಡು ಹೋಗಿ ಎಲ್ಲರೂ ಆರೋಗ್ಯ ಇರಬೇಕು, ಎಲ್ಲಾ ಮಕ್ಕಳಿಗೂ ಎಜುಕೇಶನ್ ಕೂಡ ಚೆನ್ನಾಗಿ ಆಗ್ಬೇಕು ಅಂತೇಳಿ ಆ ದೇವರ ಆಶೀರ್ವಾದ ಮಾಡ್ಕೊಂಡು ಬರ್ಬೇಕು ಅಂತೇಳಿ ನಾನೊಬ್ಬ ಕರೆಸಿ ಒಂದು ಪೂಜೆ ಮಾಡಿಸಿ ಎಲ್ಲಾ ಗ್ರಾಮಸ್ಥರಿಗೂ ನಮಸ್ಕರಿಸ್ತಾ ಎಲ್ರಿಗೂ ಜೈ ಹಿಂದ್ ಜೈ ಕನ್ನಡ. ವೀರಭದ್ರ ನಗರದಲ್ಲಿ ಅಂಚುಕಲ್ಲು ವೀರಭದ್ರ ಸ್ವಾಮಿ ಅಂತ ನೆಲೆಸಿರುವಂತದ್ದು ಪುರಾತನವಾಗಿ ಸುಮಾರು ಸಾವಿರಾರು ವರ್ಷಗಳ ಮುಂಚೆ ಋಷಿಮುನಿಗಳು ಇಲ್ಲಿ ಧ್ಯಾನ ಮಾಡಿಕೊಂಡು ಗವಿ ಒಳಗಡೆ ದೇವರನ್ನ ಕೆತ್ತನೆ ಮಾಡಿ ಸ್ಥಾಪಿಸಲ್ಪಟ್ಟಿರುವಂತಹ ವಿಗ್ರಹ. ಅಷ್ಟಬಾಹುಗಳಲ್ಲಿ ಅಷ್ಟ ಆಯುಧಗಳನ್ನು 8 ಆಯುಧಗಳೊಂದಿಗೆ ಸ್ವಾಮಿ ನೆಲೆಸಿರ್ತಾರೆ. ದಕ್ಷಯಾಗದಲ್ಲಿ ದಕ್ಷನ ಸಂಹಾರ ಮಾಡ್ಲಿಕ್ಕೋಸ್ಕರ ಶಿವನ ಇನ್ನೊಂದು ರೂಪದಲ್ಲಿ ನೆಲೆಸಿರುವಂತಹ ವೀರಭದ್ರ ದೇವರು ಯುದ್ಧಕ್ಕೆ ಹೊರಟಿರೋ ಭಂಗಿಯಲ್ಲಿ ನಿಂತ್ಕೊಂಡು ಇಲ್ಲಿ ಆ ಅಷ್ಟಬಾಹುಗಳಲ್ಲಿ ನೈಋತ್ಯ ಮೂಲೆಯಲ್ಲಿ ಪಶ್ಚಿಮಾಮುಖವಾಗಿ ಸ್ವಾಮಿ ದರ್ಶನ ಕೊಡ್ತಾರೆ. ಇಲ್ಲಿ ನಂಬಿ ಬರುವಂತ ಭಕ್ತರಿಗೆ ಅವ್ರ ಇಷ್ಟಾರ್ಥಗಳು ನೆರವೇರುತ್ತೆ. ಭದ್ರಕಾಳಿ ಸಮೇತ ವೀರಭದ್ರ ಸ್ವಾಮಿ, ಮಹಾಗಣಪತಿ, ಸುಬ್ರಹ್ಮಣ್ಯೇಶ್ವರ, ನಂದೀಶ್ವರ, ನಾಗದೇವತೆ, ಇಷ್ಟ ದೇವತೆಗಳು ಇಲ್ಲಿ ನೆಲೆಸಿರ್ತಾರೆ. ಪ್ರತಿ ಸೋಮವಾರ ಇಲ್ಲಿ ಫಲಪಂಚಾಮೃತ ಅಭಿಷೇಕ ಪೂಜೆ ನಡೆಯುತ್ತೆ. ಭಕ್ತಾದಿಗಳು ದೇವರಲ್ಲಿ ನಂಬಿಕೆ ಇಟ್ಟು ಬಂದ್ರೆ ಅವರ ಇಷ್ಟಾರ್ಥ ನೆರವೇರುತ್ತೆ. ಸರ್, ಇಲ್ಲಿ ಬೆಟ್ಟದ ಹೆಸರು ಅಂಚುಕಲ್ಲು ವೀರಭದ್ರ ಸ್ವಾಮಿ ಅಂತ. ಅಂಚುಕಲ್ಲು ಅಂದ್ರೆ ಇಲ್ಲಿ ಈ ಬೆಟ್ಟದ ಸುತ್ತೂರ ಅಂಚೆ ಕಡ್ಡಿ ಬೆಳೀತಾ ಇತ್ತಂತೆ. ಮೊದಲಿಗೆ ಅಂಚೆ ಕಡ್ಡಿಯಲ್ಲಿ ಬೆಳೀತಾ ಇದ್ರಲ್ಲ, ಆ ಅಂಚೆ ಕಡ್ಡಿ ಹೆಚ್ಚಿಗೆ ಬೆಳೀತಾ ಇದಕ್ಕೋಸ್ಕರ ಅಂಚುಕಲ್ಲು ವೀರಭದ್ರ ಸ್ವಾಮಿ ಅಂತ ಹೆಸರುವಾಸಿಯಾಗಿದೆ. ಇಲ್ಲಿ ಏನು ದೇವಸ್ಥಾನ ಇದು ಸುಮಾರು ಸಾವಿರಾರು ವರ್ಷಗಳ ಇತಿಹಾಸ ಇದು. ಇಷ್ಟು ಅಂತ ನಮ್ಗೆ ಹೇಳಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಋಷಿಮುನಿಗಳ ಕಾಲ ಅಂದ್ರೆ ಅದು ಯಾವಾಗೂ ಹೇಳಕ್ ಆಗಲ್ಲ. ರಾಜರ ಕಾಲ ಅಂದ್ರೆ ಹೇಳ್ಬೋದು, ಋಷಿಮುನಿಗಳು ಅಂದ್ರೆ ಸಾವಿರಾರು ವರ್ಷ ಆಗಿರುತ್ತೆ. ಗವಿ ಒಳಗಡೆ ಅವರು ಧ್ಯಾನ ಮಾಡ್ಕೊಂಡು ಅವರ ಧ್ಯಾನದಲ್ಲಿ ಸ್ವಾಮಿ ವೀರಭದ್ರ ದೇವರು ಈ ತರ ಇರ್ಬೋದು ಅಂತ ಧ್ಯಾನ ಮಾಡ್ಕೊಂಡು ಕೆತ್ತಿರುವಂತದ್ದು. ಅವ್ರು ಧ್ಯಾನ ಮಾಡಿ ಕೆತ್ತಿರುವಂತದ್ದು. ಸರಿ, ನಮಸ್ಕಾರ.